ಗೈಸ್ ಅವರು 180 ಹೇಳ್ತಿದ್ದಾರೆ. ನಾವು ತುಂಬ ಜನ ಕೇಳ್ತಿದ್ದಾರೆ ಏನು ಕ್ಲಾಕ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲ ಕಡೆ ಒಂದೇ ರೇಟ್ ಆಗೈತೆ, ಎಲ್ಲ ಮಾತಾಡ್ತಿದ್ದಾರೆಲ್ಲ. ಅಂದರೆ ಇವಾಗ ನಮ್ಮದು ಹಾವೇರಿ ಮತ್ತು ಶಿವಮೊಗ್ಗ ಸೈಡು ಜಾಸ್ತಿ ಹುಡುಗರು ಮತ್ತು ಗಂಡಸರು ಜಾಸ್ತಿ ಮಾಡೋಂಥ ಹಬ್ಬ ಅಂದರೆ ಇದು ದೀಪಾವಳಿನೇ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಟೂ ಡೇಸ್ ಆಯಿತು ಯೂಟ್ಯೂಬ್ಗೆ ಲಾಗ್ನೇ ಅಪ್ಲೋಡ್ ಮಾಡಿಲ್ಲ. ಏನಕ್ಕಪ್ಪ ಅಪ್ಲೋಡ್ ಮಾಡಿಲ್ಲ ಅಂತಂದರೆ 2 ಡೇಸ್ ಆಯಿತು ಗೈಸ್, ನನಗೆ ಹುಷಾರಿಲ್ಲದೆ. ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ. ಸೊ ಹಾಗಾಗಿ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ಜನ ಕೇಳ್ತಿದ್ದಾರೆ ಏನಕ್ಕೆ ಲಾಗ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಬೆಂಗಳೂರಿಂದ ಕಾಲ್ ಬಂದಿತ್ತು ನನಗೂ. ಅದಕ್ಕೋಸ್ಕರ ಇವತ್ತಿಂದ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಇವತ್ತು ಹಬ್ಬದ ಸಂತೆ ಹೋಗ್ತಿದ್ದೀನಿ. ಇವತ್ತು ಒಂದು ಹೆಚ್ಚು ಕಡಿಮೆ ಏನಿಲ್ಲ ಅಂದರೂ ಒಂದು ಊರಿಗೆಲ್ಲ ಐಟಮ್ ತಗೊಳ್ಳೋಕ್ಕೆ ತುಂಬ ಅಮೌಂಟ್ ಬೇಕಾಗ್ತೈತೆ. ಅಮೌಂಟ್ ಎಲ್ಲ ತೆಗೆದಿಕ್ಕಿದ್ದೀನಿ. ಇವಾಗ ಸಂತೆದೊಂದು ತುಣುಕು ಹಾಕಿರ್ತೀನಿ ವಿಡಿಯೋದಲ್ಲಿ ನೋಡಿ. ಆಮೇಲೆ ಸಂತೆದು ಸ್ವಲ್ಪ ಹಂಗೆ ಲಾಗ್ ಮಾಡ್ತೀನಿ ನೋಡಿ. ನಾನು ಸಂತೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಸಿಟಿಗೆ ಹೋದ್ಮೇಲೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಅಲ್ಲಿ ನಾನು ಸಂತೆಯಲ್ಲಿ ಹೋದಾಗೂ ಮಾತಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸಂತೆಗೆ ಹೋದಾಗ ಸಿಗ್ತೀನಿ. ಇವಾಗ ರೆಡಿ ಆಗಿದ್ದೀನಿ. ಈ ಥರ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೂ ಸ್ವಲ್ಪ ಕ್ಲೀನಾಗಿ ರೆಡಿ ಆಗಿಬಿಟ್ಟು ಹೋಗೋಣ. ನಾನು ಸಂತೆಗೆ ಹೋದಾಗ ಸಿಗ್ತೀನಿ ಗೈಸ್ ಎಲ್ರಿಗೂ. 5 minutes later. ಏನೇನು ತಗೋಬೇಕಂತ ನಮ್ಮ ಪಪ್ಪನ ಗೊತ್ತು, ಮುಂದೆ ಹೋಗ್ತೈತೆ. ನಾನು ಮಾತಾಡ್ತಿರೋದು ಕೇಳಿಸ್ತಿರೋದಿಲ್ಲ ಗೊತ್ತಿಲ್ವ ನೋಡಿ. ನಾನು ಅಂಗಡಿ ಎಲ್ಲ ತೋರಿಸ್ತೀನಿ ಕ್ಲೀನಾಗಿ. ಏನೇನು ಬೇಕು ಹೆಂಗಣ್ಣ ಜೋಡಿ ದಂಡಿ 140. ಮೂರು ಬೇಕಿತ್ತು. ಏನಪ್ಪ ಪನ್ನಿ ಸ್ವಲ್ಪ ನೋಡು. ಇಲ್ಲ ಕರೆಕ್ಟ್ ಐತೆ. ನಾನು ಹೆಚ್ಚು ಕಮ್ಮಿ ಹೇಳಿದ್ದೀನಿ. ಅಲ್ಲಿ ಪಕ್ಕದಲ್ಲಿ ದೊಡ್ಡದೈತಲ್ಲ ಅಲ್ಲಿ ಕರೆಕ್ಟ್ ಮಾಡೀನಿ. ಕರೆಕ್ಟ್ ಗಂಟೆಲ್ಲ ನೋಡಿ. ಗಂಟೆ ಬೇಡ. 120. ಏನು ಗೊತ್ತಾಗಲ್ಲಪ್ಪ. ಸಾಲ್ತಪ್ಪ ಅಳತಿ ಇಟ್ಟು ಮಾಡಿ ನಾವು ಹಂಗೆ ಮಾಡಕ್ಕೆ ಹೋಗಂಗಿಲ್ಲ. ಸಾಲಿಲ್ಲ ನಮ್ಗೆ ಹೊಡೆದಾಕ್ತಾರೆ. ಇಲ್ಲ ಗಟ್ಟಿ ಇಲ್ಲ ನಮಗೆ. ಬಾಸೋಕರ ಸುದಿ 120 ಕೊಡ್ತಂತ ನೋಡಿ. 120 ಜೋಡಿಪ್ಪ. 3 ಬೇಕು. 3 ಜೋಡಿ. 3 ಬೇಕು. 3 ಪೀಸ್ ಹಾಕೊಂಡು ಪಾಪ ಯಾವ ಬೇಕಪ್ಪ? 140 ನೋಡ್ ಕೊಡ್ತಾನೆ ತಗೋರಿ. ಎಲ್ಲ ಕಡೆ ಒಂದೇ ರೇಟ್ ಆಗೈತೆ, ಎಲ್ಲ ಮಾತಾಡ್ತಿದ್ದಾರೆಲ್ಲ. ಆ ಥರ ಗಂಟೆ ಬೇಡ, ಗಂಟೆ ತೆಗಿಬೇಕು. ಹಬ್ಬ ಮುಗಿದ್ಮೇಲೆ ತೆಗಿಬೇಕು ಅದನ್ನು. ಗಂಟೆ ತೆಗಿ ಬರೋದಾ?
ಗೈಸ್ ನಾವು ಕೇಳ್ತಿರೋದು ಈ ಥರ ಗಂಟೆ ಇರಬಾರ್ದು ಅಂತ, ಯಾಕಂದರೆ ಫುಲ್ಲು ಇರು ಡೈಲಿ ಇದು ಬಿಟ್ಟರೆ ಅದಕ್ಕೆ ಎಲ್ಲ ಡೈಲಿ ಹಿಂಗೆ ಬಿಡು ಅಂತ ಕೇಳ್ತಾರೆ. ಈಗ ಇರಲಿ, ಸದ್ಯಕ್ಕೆ ಹಬ್ಬಕ್ಕೆ ಇರಲಿ, ತೆಗಿಯಕ್ಕೆ ಬರ್ತೈತೆ. ಹಬ್ಬ ಇರೋ ತನಕ ಇರಲಿ ಅಂತ, ಆಮೇಲೆ ಡೈಲಿ ಹಾಕುವಾಗ ತೆಗಿದ್ರೆ ಆಯಿತು ಅಂತ ಗೈಸ್. ನಾನು ಎರಡು ಕರೆ ತಗ, ಎರಡು ಕರೆ ಬ್ಲ್ಯಾಕ್, ಇದೊಂದು ರೆಡ್ ತಗ. ಒಂದು ರೆಡ್ ಕೊಡು ಬೇಡ. ಫುಲ್ ಎಲ್ಲ ಕಡೆ ಒಂದೇ ಮಾತಾಡ್ಸಂಗಿಲ್ಲ ಯಾವುದು. ಸೋಮವಾರ ಮಾಡ್ಬೋದು. ಇಲ್ಲಿಂದ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿಂದ ಹಿಡ್ದು ಫುಲ್ ಅಲ್ಲಿ ತನಕನೂ ಸಂತೆ ಐತೆ. ಅಲ್ಲಿ ತನಕನೂ ಎಲ್ಲ ಒಂದೇ ರೇಟು, ಇಲ್ಲಿ ಏನು ಮಾತಾಡ್ಸಂಗಿಲ್ಲ. 3ರಿಂದ 7 ರೇಟ್ ಹೇಳು. ಬೇಡ 3ರಿಂದ ರೇಟ್ ಹೇಳು. ಓಯ್ 180 ರೂಪಾಯಿ. 180 3ರಿಂದ 180. ಗೈಸ್ ಅವರು 180 ಹೇಳ್ತಿದ್ದಾರೆ, ನಾವು 130 ಕೊಡ್ತೀವಿ ಅಂತ. ಎಲ್ಲ ಒಂದೇ ರೇಟ್ ಹೆಂಗೆ ಅಣ್ಣ ಅದು ಹೆಂಗೆ ಅದು ಅಂತ? ಈಗ ನಾವು 3ಕ್ಕೆ 80 ರೂಪಾಯಿ ಆಗುತ್ತೆ. ಅಯ್ಯಪ್ಪ ಹೋಗ ಮರ ಒಂದು ಹಿಡಿಯವನು 130 ಬರೋಂಗಿಲ್ಲಪ್ಪ. 150 ಹಿಡ್ತೀನಿ ಲಾಸ್ಟ್. 150 ಹಿಡ್ತೀನಿ. ಯಾಕೆ ಹೇಳು, ನನಗೆ ಉಳಿಯೋದ ನೀನ ತೊಗೊಂಡು ಹೋದ್ರೆ ನಾ ಏನು ಮಾಡಿ? ಹಾಂ ಅಣ್ಣ ಇರಲಿ. ಈಗ 60. ಹಗ್ಗ ಬೇಕು ನಮಗೆ. ಹಗ್ಗ ನಮಗೆ ಹಗ್ಗ ನೋಡಪ್ಪ. ಹಗ್ಗ ಹಗ್ಗ ಏನು ಕೇಳು, ಹಗ್ಗ ಏನಕ್ಕಪ್ಪ? ಅಲ್ಲ ಹಗ್ಗ ಏನು ಕೇಳು. ಹಾಂ ಅಲ್ಲೆಲ್ಲ ನೋಡಪ್ಪ 3 ಥರ ಅದ ಹಗ್ಗ. 1 ಥರ ಅಲ್ಲ 3 ಥರ ಅದ ಹಗ್ಗ ಏನು ಕೇಳಪ್ಪ? ಹಗ್ಗ ಇದಾವಲ್ಲ, ಕಟ್ಟಕ್ಕೆ ಇದಾವಲ್ಲ. ಹಾಂ ಕಟ್ಟಕ್ಕೆ ಇದಾವೆ, ಮತ್ತೆ ಅಂದ್ರೆ ಜಾಸ್ತಿ ಏನಿಲ್ಲ. ಹಾಂ ಮಾತಾಡೋಕ್ಕೆ ಆಗ್ತಿಲ್ಲ, ಹುಷಾರಿದ್ದಕ್ಕೆ. ಬಿಸಿಲು ಎಲ್ಲ ಈಗ ಜಾಸ್ತಿ ಇದೆ, ರೋಡ್ ಎಲ್ಲ ಜಾಸ್ತಿ ಆಗ್ತದೆ. ಮಕ್ಕಳೆಲ್ಲ ನಾವು ಹೋದ ವರ್ಷ ಹಬ್ಬದವರಿಗೆಲ್ಲ ಕಂಡು 300 ಕೊಡಪ್ಪಜಿ. ಐಟಮ್ ಎಲ್ಲ ತೊಗೊಂಡಾಯ್ತು, ಮನೆಗೆ ಹೋದ್ಮೇಲೆ ಸಿಗ್ತೀನಿ. 5 minutes later. ಗೈಸ್ ಇವಾಗ ತಾನೇ ರೀಚ್ ಆದ್ವಿ ಮನೆಗೆ. ಎಲ್ಲ ಐಟಮ್ ತಗೊಬಂದಿದ್ದೀನಿ. ಇದೆ ನೋಡಿ, ನಮ್ಮ ಕಡೆ ಗಂಡಸರು ಮಾಡೋ ಹಬ್ಬ ಅಂತಂದರೆ ಅದು ದೀಪಾವಳಿ ಗೈಸ್. ನಮ್ಮ ಕಡೆ, ನಿಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಅಂದರೆ ಇವಾಗ ನಮ್ಮದು ಹಾವೇರಿ ಮತ್ತು ಶಿವಮೊಗ್ಗ ಸೈಡು ಜಾಸ್ತಿ ಹುಡುಗರು ಮತ್ತು ಗಂಡಸರು ಜಾಸ್ತಿ ಮಾಡೋಂಥ ಹಬ್ಬ ಅಂದರೆ ಇದು ದೀಪಾವಳಿನೇ. ಯಾಕಂದರೆ ಊರಿಗೆ ಬಸವಣ್ಣಗಳಿಗೆಲ್ಲ ವರ್ಷ ಪೂರ್ತಿ ದುಡ್ದು ಆವತ್ತಿನ ದಿನ ಖುಷಿ ಕೊಡ್ತೀವಿ. ಮತ್ತು ಬೇರೆ ಯಾವಾಗಲೂ ನಾವು ಅವಾಗ ಯಾವಾಗಲೂ ಚೆನ್ನಾಗಿ ನೋಡ್ಕೊತೀವೋ ಇಲ್ವೋ ಗೊತ್ತಿಲ್ಲ.
ಬಟ್ ದೀಪಾವಳಿ ದಿನ ಅಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿ ಅದನ್ನು ಕ್ಲೀನಾಗಿ ಡೆಕೋರೇಟ್ ಮಾಡಿಬಿಟ್ಟು ಅವಕ್ಕೆಲ್ಲ ಅವತ್ತಿನೊಂದು ದಿನ ನಾವು ಖುಷಿ ಪಡ್ತೀವಿ. ವರ್ಷ ಪೂರ್ತಿ ದುಡ್ದಿರ್ತೇವೆ ಅಂತ ಹೇಳ್ಬಿಟ್ಟು ಅವತ್ತೊಂದು ದಿನ ನಾವು ಖುಷಿ ಪಡ್ತೀವಿ. ಅವಾಗ ಇದನ್ನೆಲ್ಲ ಕೆಲವೊಬ್ರು ನೋಡ್ತಾರೆ, ಕೇಳಕತ್ತಾರೆ ಇದನ್ನೆಲ್ಲ ವೀಡಿಯೋ. ನಮ್ಮ ಸೈಡ್ ನೋಡೋರಿಗೆಲ್ಲ ಅರ್ಥ ಆಗುತ್ತೆ ಹೆಂಗೆ ಅಂತ. ಬಟ್ ನಿಮಗೂ ಗೊತ್ತಾಗಬೇಕಂದ್ರೆ ದೀಪಾವಳಿ ಹಬ್ಬದ ತನಕ ನೀವು ವೇಟ್ ಮಾಡಿ, ನಿಮಗೂ ಗೊತ್ತಾಗುತ್ತೆ ನಮ್ಮ ಸೈಡ್ ಹಬ್ಬ ಹೇಗಿರುತ್ತೆ ಅಂತ. ಇಲ್ಲ ನಿಮ್ಗೆ ಇವಾಗಲೇ ಅಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೋರಿ ಹಬ್ಬ ಅಂತ ಹೇಳ್ಬಿಟ್ಟು ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ನಾನು ಇವಾಗ ಸ್ವಲ್ಪ ಹೊರಗಡೆ ಹೋಗೋದೈತೆ, ಹೊರಗಡೆ ಹೋಗಿ ಬಂದಮೇಲೆ ಸಿಗ್ತೀನಿ ಗೈಸ್. 5 minutes later. ಗೈಸ್ ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ. ಸ್ವಲ್ಪ ಲೇಟ್ ಆಗೋಯ್ತು, ಹೊರಗಡೆ ತುಂಬ ಜಾಸ್ತಿ ಕೆಲಸ ಇತ್ತು, ಹಾಗಾಗಿ ವಿಡಿಯೋನು ಶೂಟ್ ಮಾಡೋಕ್ಕಾಗಿಲ್ಲ. ಹಾಗೆ ನೋಡಿದ್ರಲ್ಲ ಗೈಸ್ ಇವತ್ತಿನ ವ್ಲಾಗು ಇಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್.